ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಈಗ ತೋರಿಸ್ತಿರೋ ರೆಸಿಪಿ ಉಪ್ಪಿಟ್ಟು, ತರಕಾರಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನಿಲ್ಲೊಂದು ಮುಕ್ಕಾಲು ಲೋಟ ರವೆ ತೊಗೊಂಡಿದ್ದೀನಿ. ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಬೀನ್ಸ್, ಕ್ಯಾರೆಟ್, ಆಮೇಲೆ ಆಲೂಗಡ್ಡೆ, ಕರಿಬೇವು, ಸಾಸಿವೆ, ಜೀರಿಗೆ ಮತ್ತು ಉದ್ದಿನಬೇಳೆ. ನಿಮಗೆ ಕಡಲೆಬೇಳೆ ಬೇಕಂದರೆ ಅದನ್ನು ಹಾಕ್ಕೊಳ್ಳಿ. ಆಮೇಲೆ ಒಂದು ನಿಂಬೆಹಣ್ಣು, ಒಂದು ಲೋಟದಲ್ಲಿ ಮುಕ್ಕಾಲು ಲೋಟದಷ್ಟು ನಾನು ತೊಗೊಂಡಿದ್ದೀನಿ ರವೆನ. ಸೊ ನೆಕ್ಸ್ಟ್ ಏನು ಮಾಡೋಣ ಅಂದರೆ, ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಮುಕ್ಕಾಲು ಲೋಟ ಏನು ತೊಗೊಂಡಿದ್ವಲ್ಲ ಅದನ್ನು ರವೆ ಫಸ್ಟು ಹುರ್ಕೊಳ್ಳೋಣಂತೆ. ಸೊ ನಿಮಗೆ ವೆಜಿಟೇಬಲ್ಸು ಫುಲ್ ಸಣ್ಣ ಕಟ್ ಮಾಡ್ಕೊಳ್ಳಿ, ಕ್ಯಾರೆಟು, ಬೀನ್ಸು ಎಲ್ಲದನ್ನು. ಉಪ್ಪಿಟ್ಟಿಗೆ ಇಲ್ಲಾಂದರೆ ಚೆನ್ನಾಗಿ ಬೇಯುತ್ತೆ, ಇಲ್ಲಾಂದರೆ ಚೆನ್ನಾಗಿ ಬೇಯಲ್ಲ. ಸೊ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ ಇದನ್ನು ಲೋ ಫ್ಲೇಮಲ್ಲಿ. ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ, ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೋಣ. ರೋಸ್ಟ್ ಮಾಡಿದ್ದಾದಮೇಲೆ ಅದು ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಬಂತು ಅಂದಾಗ ನಾವು ರೋಸ್ಟ್ ಮಾಡ್ತಿದ್ದ ರವನ್ನು ತೆಗೆದುಬಿಡೋಣ, ಸಾಕು. ಎಣ್ಣೆ ಕಾದಿದ ನಂತರ ಸಾಸಿವೆ ಹಾಕೋಣ. ಸಾಸಿವೆ ಸಿಡಿದಿದ್ದಾದ್ಮೇಲೆ ಜೀರಿಗೆ, ನೆಕ್ಸ್ಟ್ ಉದ್ದಿನಬೇಳೆ. ಇದಕ್ಕೆ ನಿಮ್ಗೆ ಹಸಿ ಬಟಾಣಿ ಬೇಕಂದ್ರೂ ಹಸಿ ಬಟಾಣಿನ ಹಾಕ್ಕೋಬೋದು, ಚೆನ್ನಾಗಿರುತ್ತೆ ಟೇಸ್ಟು. ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ, ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿನ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋಷ್ಟು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಕರಿಬೇವು, ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಇಬ್ಬರಿಗೆ ಆಗೋಷ್ಟು ತೋರಿಸ್ತಾ ಇದ್ದೀನಿ. ಸೊ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ನೋಡ್ಕೊಂಡು ಅಷ್ಟು ಕ್ವಾಂಟಿಟಿ ಹಾಕ್ಕೊಳ್ಳಿ. ನೆಕ್ಸ್ಟ್ ನಾನು ಟೊಮೆಟೊ ಹಾಕ್ತಾಯಿದ್ದೀನಿ. ಫಸ್ಟ್ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಎಲ್ಲ ಆದಮೇಲೆ ನಾವು ಲಾಸ್ಟಲ್ಲಿ ನಾವೇನು ತರಕಾರಿ ಹೆಚ್ಚಿಟ್ಕೊಂಡಿದ್ವಲ್ಲ ತರಕಾರಿ ಹಾಕೋಣಂತೆ. ಕ್ಯಾರೆಟ್, ಬೀನ್ಸ್ ಮತ್ತು ಆಲೂಗಡ್ಡೆನ. ಇದನ್ನು ಫುಲ್ ಎಷ್ಟು ಸಣ್ಣಗಾಗುತ್ತೋ ಸಣ್ಣ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ತುಂಬ ದಪ್ಪ ದಪ್ಪ ಆದರೆ ಚೆನ್ನಾಗಿರಲ್ಲ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಹಾಕಿದ್ರೆ ತರಕಾರಿ ಎಲ್ಲ ಚೆನ್ನಾಗಿ ಬೇಯುತ್ತೆ. ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಕುಕ್ ಮಾಡ್ಕೊಳ್ಳೋಣ. ನೋಡಿ ನೀಟಾಗಿ ಬೆಂದಿದೆ ತರಕಾರಿ ಬೆಂದಾದ್ಮೇಲೆ ನಾನು ಏನು ಮಾಡ್ತೀನಿ ಅಂದರೆ, ನನಗೆ ಫುಲ್ಲು ತೆಳುಗಬೇಕು ಉಪ್ಪಿಟ್ಟು. ಅದಕ್ಕೆ ನಾನು ಒಂದು ಮುಕ್ಕಾಲು ಲೋಟಕ್ಕೆ ಮೂರರಷ್ಟು ನೀರು ಹಾಕ್ತಾಯಿದ್ದೀನಿ. ಮುಕ್ಕಾಲ್ರಂಗೆ 3 ಲೋಟ ಹಾಕ್ತಾಯಿದ್ದೀನಿ ನಾನು. ಸೊ ನಿಮಗೆ ಏನಾದ್ರು ಉದುರು ಬೇಕು ಅಂದರೆ 1:2 ಹಾಕ್ಕೊಳ್ಳಿ. ಮೆತ್ತಗೆ ಬೇಕು ಅಂದರೆ 1:3 ಹಾಕ್ಕೊಳ್ಳಿ. ನಾನಿಲ್ಲಿ ಮುಕ್ಕಾಲು ಲೋಟ ತೊಗೊಂಡಿದ್ದೆ, ಅದಕ್ಕೆ ಮುಕ್ಕಾಲರಷ್ಟು 3 ಸಲ ಹಾಕ್ಕೊಂಡಿದ್ದೀನಿ. ಸೊ ಲೆಮನ್ ಹಾಕೋಣ. ಲೆಮನ್ ನಿಮ್ಮ ಚಾಯ್ಸು, ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಉಪ್ಪು ನಾವಾಗಲೇ ತರಕಾರಿ ಬೇಯಿಸುವಾಗಲೇ ಹಾಕಿದ್ದೀವಿ. ಸೊ ಉಪ್ಪು ಏನು ಬೇಡ, ನೋಡ್ಕೊಳ್ಳಿ ಒಂದು ಸಲ ಟೇಸ್ಟ್ ಮಾಡಿಬಿಟ್ಟು. ಏನಾದರೂ ಉಪ್ಪು ಸ್ವಲ್ಪ ಕಡಿಮೆ ಅನಿಸ್ತು ಅಂದರೆ ಆವಾಗ ಬೇಕಾದ್ರೆ ಹಾಕ್ಕೋಬೋದು. ಸೊ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ರವೆ ಹಾಕ್ಕೊಳ್ಳೋಣಂತೆ. ಸ್ಲೋಲಿ ಹಾಕ್ಕೊಳ್ಳೋಣ, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಅದಕ್ಕೆ. ಸೊ ನಾನಿಲ್ಲಿ ಹಸಿ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಕುಕ್ ಮಾಡ್ಕೊಳ್ಳೋಣಂತೆ. ಈ ಲೆವೆಲಿಗೆ ಬಂದಾಗ ನಾವೇನು ಮಾಡೋಣ, ಮುಚ್ಚಿಟ್ಬಿಟ್ಟು ಒಂದು 5 ಮಿನಿಟ್ಸ್ ಲೋ ಫ್ಲೇಮಲ್ಲೇ ಕುಕ್ ಮಾಡ್ಕೊಳ್ಳೋಣ. ನೀಟಾಗಿ ಬೇಯ್ಕೊಳ್ಳುತ್ತೆ ಅವಾಗ ಉಪ್ಪಿಟ್ಟು. ನೋಡಿ, ನಿಮ್ಗೆ ಈ ಅಳ್ತಾ ಬೇಕಂದರೆ 1:3 ಹಾಕಿ ನೀರು. ಇಲ್ಲ ನಮಗೆ ಇನ್ನೂ ಸ್ವಲ್ಪ ಉದುರು ಬೇಕು ಅಂತಂದರೆ 1:2 ನೀರು ಹಾಕಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2-3 ನಿಮಿಷ ಬಿಡೋಣ. ನೀಟಾಗಿ ಅದು ಮಿಕ್ಸಪ್ ಆಗುತ್ತೆ.
ನೋಡಿ ಇವಾಗ ಉಪ್ಮಾ ರೆಡಿ ಟು ಇಟ್. ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ತರಕಾರಿ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ. ಯಾರು ತರಕಾರಿ ಹಂಗೆ ತಿನ್ನಲ್ಲ ಅಂತಾರೆ, ಈ ಉಪ್ಪಿಟ್ಟಿಗೆ ಹಾಕಿದ್ರೆ ಚೆನ್ನಾಗಿ ತಿಂತಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.